ಹಾಯ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಲೈಫ್ ಆನ್ ಎ ಪ್ಲೇಟ್ ಆ್ಯಂಡ್ ಪ್ಲಾಂಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಆರೋಗ್ಯಕರ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದು ಅಗಸೆ ಬೀಜದ ಚಟ್ನಿ ಪುಡಿ. ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣಂತೆ. ಮೊದಲಿಗೆ ಇಲ್ಲಿ ಅಗಸೆ ಕಾಳನ್ನ ತೊಗೊಂಡ್ಬಿಟ್ಟು ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಹುರ್ಕೋಬೇಕಾಗತ್ತೆ. ಈ ಅಗಸೆ ಬೀಜನ ನಾವು ಅಂಗಡಿಯಿಂದ ತಂದ ನಂತರ ಒಂದು ಸಲ ಕ್ಲೀನ್ ಇದೆಯಾ ಇಲ್ಲ ಅಂತ ನೋಡ್ಕೊಂಬಿಟ್ಟು ಆಮೇಲೆ ಯೂಸ್ ಮಾಡಿ. ಈ ಅಗಸೆ ಬೀಜದಲ್ಲಿ ಒಮೆಗಾ 3 ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಡೈಲಿ ಬೇಸಿಸಲ್ಲಿ ನಮ್ಮ ಫುಡ್ ಜೊತೆ ಇನ್ಕ್ಲೂಡ್ ಮಾಡ್ಕೊಳೋದ್ರಿಂದ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ವೆಯ್ಟ್ ಲಾಸ್ ಮಾಡೋರಿಗೆ ಮತ್ತು ಹೈ ಬ್ಲಡ್ ಪ್ರೆಷರ್ ಇರೋರಿಗೆ ಈ ಅಗಸೆ ಬೀಜನ ಕೊಡೋದ್ರಿಂದ ತುಂಬ ಒಳ್ಳೆಯದು. ಇದನ್ನು ಬರೀ ಡ್ರೈ ರೋಸ್ಟ್ ಮಾಡಿಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಹಾಗೆ ಸಹಿತ ತಿನ್ಬೋದು. ನಮಗೆ ಹಾಗೆ ತಿನ್ನೋಕ್ಕಾಗಲ್ಲ ಅಂದರೆ ಈ ರೀತಿ ಚಟ್ನಿ ಪುಡಿ ಮಾಡಿಕೊಂಡು ಡೈಲಿ ತಿಂತಾ ಬಂದರೆ ತುಂಬ ಒಳ್ಳೆಯದು. ಇದನ್ನು ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಹುರ್ಕೊಂಬಿಟ್ಟು ಅದು ಚಟಪಟ ಅನ್ನೋ ತನಕ ನಾವು ಡ್ರೈ ರೋಸ್ಟ್ ಮಾಡಬೇಕಾಗತ್ತೆ. ಡ್ರೈ ರೋಸ್ಟ್ ಆದಮೇಲೆ ಇದನ್ನು ಒಂದು ಪ್ಲೇಟಿಗೆ ತಗೊಂಬಿಟ್ಟು ನೀಟಾಗಿ ಆರಿಸ್ಕೋಬೇಕು. ಬಿಸಿ ಇದ್ದಂಗೆ ಮಿಕ್ಸಿ ಮಾಡೋ ಹಾಗಿಲ್ಲ, ಅಂಟು ಥರ ಆಗುತ್ತೆ. ಒಂದು ವೆಲ್ ಡ್ರೈ ಆಗಿರೋ ಮಿಕ್ಸಿ ಜಾರನ್ನ ತೊಗೊಂಬಿಟ್ಟು ಈ ಅಗಸೆ ಬೀಜನ ಅದಕ್ಕೆ ಹಾಕಿಬಿಟ್ಟು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೀಟಾಗಿ ನೋಡ್ಕೊಳ್ಳಿ. ಅಗಸೆ ಬೀಜ, ಅದಾದಮೇಲೆ ಒಂದು ಹಿಡಿಯೋಷ್ಟು ಹುರಿದಿರೋ ಶೇಂಗಾ ಹಾಕ್ಕೊತಾ ಇದ್ದೀನಿ. ಇದರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಬರೀ ಅಗಸೆ ಬೀಜ ಆದರೆ ಅಷ್ಟು ತಿನ್ನೋಕ್ಕೆ ಚೆನ್ನಾಗಿ ಅನಿಸಲ್ಲ. ಅದಾದಮೇಲೆ ಒಂದು ಗೆಡ್ಡೆ ಆಗೋವಷ್ಟು ಬೆಳ್ಳುಳ್ಳಿ, ಅದಾದಮೇಲೆ ಡ್ರೈ ರೋಸ್ಟ್ ಮಾಡ್ಕೊಂಡಿರೋ ಇದು ಕರಿಬೇವು, ಅದಾದಮೇಲೆ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಬೆಲ್ಲ. ಇದಾದಮೇಲೆ ನಿಮಗೆ ರುಚಿಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಬಿಟ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಇಲ್ಲ ಅಂದರೆ ನೀವು ಒಣಮೆಣ್ಸಿನ್ಕಾಯಿ ಸಹಿತ ಯೂಸ್ ಮಾಡ್ಬೋದು. ಇದನ್ನು ಮನೆಯಲ್ಲೇ ಮಾಡಿರೋದ್ರಿಂದ ನಾನು ಈ ಖಾರ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಪಲ್ಸ್ ಮೋಡಲ್ಲಿ ಬಿಟ್ಟು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಎಣ್ಣೆ ಬಿಟ್ಬಿಟ್ಟು ಅಂಟು ಥರ ಆಗುತ್ತೆ. ನೋಡಿ, ಇವಾಗ ಅಗಸೆ ಚಟ್ನಿ ಪುಡಿ ರೆಡಿಯಾಗುತ್ತೆ. ಇದನ್ನು ಒಂದು ಪ್ಲೇಟಿಗೆ ತಗೊಂಬಿಟ್ಟು ನೀಟಾಗಿ ಅದು ಆರಿದ ಮೇಲೆ ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಕೊಂಡ್ರೆ 1 ಮಂತ್ ತನಕ ಯೂಸ್ ಮಾಡ್ಬೋದು ನೀವು. ಇದೇ ಥರ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡಿ. ಪ್ಲೀಸ್ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.